ನಮಸ್ಕಾರ ಎಲ್ರಿಗೂ. ಶ್ರೇಯಸ್, ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಮಿಥುನ್, ನಿಂಗೂ ನಮಸ್ಕಾರ, ನಿಮ್ ಕೇಳಿಗರಿಗೂ ನಮಸ್ಕಾರ. ಇವತ್ತೊಂದು ಹೊಸ ಸಂಚಿಕೆ ಶುರು ಮಾಡೋಣ. ಸುಮಾರು ದಿನ ಆಗಿತ್ತು ಸಿಕ್ಬಿಟ್ಟು. ಏನೇನಾಗ್ತಾ ಇದೆ ಜಗತ್ತಲ್ಲಿ ನೋಡೋಣ. ತುಂಬಾ ಒಂದ್ ತಿಂಗಳಲ್ಲಿ ತುಂಬಾ ಆಗ್ಬಿಟ್ಟಿದೆ, ತುಂಬಾ ವಿಷಯಗಳು ನಡೆದೋಗಿದೆ. ವರ್ಲ್ಡ್ ವಾರ್ 3 ಆಗೋ ತರ ಕಾಣ್ತಾ ಇದೆ. ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬೋದು. ವರ್ಲ್ಡ್ ವಾರ್ 3 ಆಗುತ್ತೆ ಅಂತೀರಾ? ಇಸ್ರೇಲ್ ಅನ್ಪ್ರಾಂಪ್ಟೆಡ್ ಅಟ್ಯಾಕ್ ಮಾಡಿದೆ ಇರಾನ್ ಮೇಲೆ. ಹೌದು, ಕೆಲ ದಿನಗಳ ಹಿಂದೆ. ನಿನ್ನೆ ಅಂತೂ ಅದು ನೆಕ್ಸ್ಟ್ ಲೆವೆಲ್ ಎಸ್ಕಲೇಟ್ ಆಗಿದೆ. ಕರೆಕ್ಟ್. ನಿನ್ನೆ ಇವತ್ತು ಕರೆಕ್ಟ್ ಎರಡೂ ಸೈಡ್ ಇಂದ ಎಂಗೇಜ್ ಆಗ್ತಾ ಇದೆ. ಇರಾನ್ ಅವರು ರಿಟಾಲಿಯೇಟ್ ಮಾಡಿದ್ದಾರೆ. ಐರನ್ ಡೋಮ್ ಬ್ರೇಕ್ ಆಗಿದೆ ಅವ್ರದ್ದು. ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, 3 ಜನ ಸತ್ತಿದಾರಂತೆ ಟೆಲ್ ಅವೀವ್ ಅಲ್ಲಿ. ಸೊ ಆಕ್ಚುಯಲ್ ವಾರ್ ಮೊದಲೆಲ್ಲ ಏನು ರಿಯಲ್ ಅಂತ ಅನಿಸ್ತಾ ಇರ್ಲಿಲ್ಲ. ಇವಾಗ ಯಾಕೋ ರಿಯಲ್ ಆಗಿ ಇಸ್ರೇಲ್ ಇರಾನ್ ಮಧ್ಯ ಅಂತೂ ವಾರ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅವ್ರು ನ್ಯೂಕ್ಲಿಯರ್ ಇದ್ರ ಮೇಲೂ ಕೂಡ ಅಟ್ಯಾಕ್ ಆಗಿದೆ, ಅದರಿಂದ ರೇಡಿಯೇಟ್ ಆಗ್ತಾ ಇದೆ ಅನ್ನೋ ತರ ಎಲ್ಲ ರಿಪೋರ್ಟ್ಸ್ ಬರ್ತಾ ಇದೆ. ಸತ್ಯ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ಇನ್ನು ಐ ಥಿಂಕ್ ಟೈಮ್ ಬೇಕಾಗತ್ತೆ ಹೇಳಕ್ಕೆ. ಎಕನಾಮಿಕ್ಲಿ ಇಮಿಡಿಯೇಟ್ ಆಗಿ ನಾವೇನ್ ನೋಡಿದ್ವಿ ಅಂದ್ರೆ ದ ಮೊಮೆಂಟ್ ಇಸ್ರೇಲ್ ಡಿಡ್ ದಿ ಅಟ್ಯಾಕ್, ಆಯಿಲ್ ಪ್ರೈಸ್ ವಾಸ್ ಅಪ್ 7%. ಇವಾಗ್ಲೂ 6% ಪ್ರೈಸ್ ಹೋಲ್ಡ್ ಆಗ್ತಾ ಇದೆ. ಅಂದ್ರೆ ಅದು ಜಸ್ಟ್ ಇರಾನ್ ಮೇಲಲ್ಲ, ಎಂಟೈರ್ ವರ್ಲ್ಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ನಮ್ಗಂತೂ ಭಾರತೀಯರಾಗಿ ನಮ್ಗೆ ಕರೆ ಅಂದ್ರೆ ನಾವು ವಿ ಆರ್ ಆಯಿಲ್ ಇಂಪೋರ್ಟಿಂಗ್ ದೇಶ. ಸೊ ನಮ್ಗೆ ಆಯಿಲ್ ಪ್ರೈಸಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ಫ್ಲೇಷನ್ ಲಿಂಕ್ ಆಕ್ಚುಲಿ ಆಯಿಲ್ ಪ್ರೈಸ್ ತುಂಬಾ ಕರೆಕ್ಟ್ ಆಗಿತ್ತು. $80 ಎಲ್ಲ ಇದ್ದಿದ್ದು ಐಡಿಯಲ್ ರೇಂಜ್ ಅಲ್ಲಿ ಇತ್ತು. ಕರೆಕ್ಟ್. 60 to 65 ಆರ್ ಐಡಿಯಲ್ ರೇಂಜ್. ಅಲ್ಲಿಗೆ ವಾಪಸ್ ಹೋಗಿತ್ತು. ಇವಾಗ ಮತ್ತೆ 70 ಬಂದು ನಾಟ್ ಡಿಸಾಸ್ಟರ್, ಬಟ್ ಇದೇ ಕೀಪ್ ಅಪ್ ಆಗಿ ಮತ್ತೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ. ದಟ್ ಇಸ್ ದ ನಂಬರ್ 1 ರೀಸನ್ ಟು ವಾಚ್ ಔಟ್ ಫಾರ್ ಇಸ್ರೇಲ್ ಅಂಡ್ ಇರಾನ್ ಕಾನ್ಫ್ಲಿಕ್ಟ್. ಬಟ್ ನಮ್ಮ ಆಯಿಲ್ ಕಂಪನಿ ವೈಸ್ ಏನಾದ್ರು ಯೋಚನೆ ಮಾಡಿದ್ರೆ ಇಲ್ಲಿ ಅವರೆಲ್ಲ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಬೈ ಮಾಡಿ ಇವಾಗ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅದರಿಂದ ಬೆನಿಫಿಟ್ ತಗೊಳ್ತಾ ಅಥವಾ ಯಾವ ತರ ಅವ್ರಿಗೆ ಇನ್ವೆಂಟ್ರಿಗೆ ಏನಾಗುತ್ತೆ, ವಾಟ್ ಎವರ್ ಇನ್ವೆಂಟ್ರಿ ದೇ ಪರ್ಚೇಸ್ ಮಾರ್ಕಪ್ ಮಾಡ್ತಾರೆ. ಬಟ್ ಮಾರ್ಜಿನ್ಸ್ಗೆಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಇಂಡಿಯಾಲಿ ಆಯಿಲ್ ಪ್ರೈಸ್ ಒಂಥರ ಜಾತ್ರೆ ಇದ್ದಂಗೆ. ಗವರ್ಮೆಂಟ್ ನಾವು ಡಿರೆಗ್ಯುಲೇಟ್ ಮಾಡಿದೀವಿ ಅಂತ ಹೇಳ್ತಾರೆ, ಇಲ್ಲ, ಸ್ಟಿಲ್ ಕಂಟ್ರೋಲ್ ಬೈ ಗವರ್ಮೆಂಟ್ ವೈ ಟ್ಯಾಕ್ಸೇಷನ್. ಕರೆಕ್ಟ್. ಒಂದ್ ಕಾಲದಲ್ಲಿ ₹100 ಕೆಳಗಿದ್ದು ಇವಾಗ ಏನೇ ಆದ್ರೂ ₹100 ಕೆಳಗೆ ಹೋಗ್ತಾ ಇಲ್ಲ. ನೀವು ಎಷ್ಟೇ ಆಯಿಲ್ ಪ್ರೈಸ್ ಕಮ್ಮಿ ಆಗ್ಲಿ, ಅವ್ರು ಅದ್ರ ಮೇಲೆ ಟ್ಯಾಕ್ಸೇಷನ್ ಇನ್ಕ್ರೀಸ್ ಮಾಡ್ಬಿಟ್ಟು ದೇ ವಿಲ್ ಮೇಂಟೈನ್ ಅಟ್ ದಟ್ ರೇಟ್. ಆಂಕರ್ ಮಾಡ್ಬಿಡ್ತಾರೆ ₹100 ಇಸ್ ದಿ ಕರೆಕ್ಟ್ ಪ್ರೈಸ್ ಅಂತ. ಹಾಗಾಗಿ ಏನೇ ಆದ್ರೂ ಅಲ್ಲೇ ಮೇಂಟೈನ್ ಮಾಡಕ್. ಹೌದು. ಬಟ್ ಇದ್ರಲ್ಲಿ ಇರಾನ್ ಇಸ್ರೇಲ್ ಅಲ್ಲಿ ಇನ್ನೊಂದು ನನಗೆ ಅನ್ಸೋದು ಅಂದ್ರೆ, ನಾವು ಟ್ರಂಪ್ ಪ್ರೆಸಿಡೆನ್ಸಿನ ನೋಡಿದ್ರೆ ಐ ಫೀಲ್ ಇಟ್ಸ್ ಬಿನ್ ಅ ಡಿಸಪಾಯಿಂಟ್ಮೆಂಟ್. ಒನ್ ಆಫ್ ದ ಕೀ ಮೆಸೇಜ್ ಏನಿತ್ತು ಅವ್ನ ಕ್ಯಾಂಪೇನ್ ಅಂದ್ರೆ ಐ ವಿಲ್ ಎಂಡ್ ವಾರ್ಸ್ ಅಂತ ಇತ್ತು. ಹೌದು. ರಷ್ಯಾ ಯುಕ್ರೇನ್ ಸ್ಟಾಪ್ ಆಗಿಲ್ಲ. ಲಾಸ್ಟ್ ವೀಕ್ ಟ್ವೀಟ್ ಮಾಡಿದ, ಪುಟಿನ್ ಡಸಂಟ್ ನೋ ಹೌ ಮಚ್ ಐ ಆಮ್ ಹೋಲ್ಡಿಂಗ್ ಬ್ಯಾಕ್, ಆ ತರದೆಲ್ಲ. That tells you that he is not able to come up with a deal that satisfies. Correct. ಅದು ಹೇಳಿದ ತಕ್ಷಣನೇ ಐ ಥಿಂಕ್ ಉಕ್ರೇನ್ ಹಿಡ್ದ ಲೈಕ್ ಯಾವ್ದು, ಐ ಮೀನ್ ಇದು 2 years ಇಂದ ನಡೀತಾ ಇದ್ರು ಕೂಡ ಆ ಲೆವೆಲ್ ಆಫ್ ಅಟ್ಯಾಕ್ ಉಕ್ರೇನ್ ಎವರ್ ಡಿಡ್. ಸ್ಟೆಲ್ತ್ ಮೋಡ್ ಅಲ್ಲಿ ಸಮ್ ಅಟ್ಯಾಕ್ಸ್. ಒಂದು ಲಾರ್ಜ್ ಅಟ್ಯಾಕ್ ಕ್ಯಾರಿ ಆಯ್ತು. US ಗೊತ್ತಿರ್ಲಿಲ್ಲ ಅಂತ ಇದು ಡೋಂಟ್ ಹೇಳ್ಬೇಕು ಹೇಳ್ಬಾರ್ದು ಅಂತ. ಬಟ್ ನೆಟ್ Russia war doesn't seem like it is de-escalating at the rate US was anticipating. ಅದಲ್ಲದೆ ಇವಾಗ ಈ ಇರಾನು ಇಸ್ರೇಲ್ ಅಲ್ಲೂ ಫ್ರೆಶ್ ಅಟ್ಯಾಕ್ ಇದು. ನಾಟ್ ಹಿಸ್ಟಾರಿಕ್ ಆಗಿದೆ, ಕಂಟಿನ್ಯೂಯೇಷನ್ ಅಂತಿಲ್ಲ. ಬರೀ ಪ್ಯಾಲೆಸ್ಟೈನ್ ಬಾಂಬ್ ಹಾಕೊಂಡು ಕೂತಿದ್ರು. ಕರೆಕ್ಟ್. ಇವಾಗ ಫ್ರೆಶ್ ಆಗಿ ಇಸ್ರೇಲ್ ಇನಿಷಿಯೇಟೆಡ್ ದಿ ಅಟ್ಯಾಕ್ ಟು ಇರಾನ್. ಸೊ ಟ್ರಂಪ್ ಪ್ರಾಮಿಸಸ್ ಎಲ್ಲ, ಟ್ರಂಪ್ ವಾಸ್ ಆಲ್ರೆಡಿ ಟೇಕಿಂಗ್ ಅ ಮ್ಯಾಸಿವ್ ಲಾಸ್ ಆನ್ ಟ್ರೇಡ್ ಡೀಲ್ ಇನ್ ಮೈ ವ್ಯೂ. ಒಂದು ಟ್ರೇಡ್ ಆಂಟಿಕ್ಸ್ ನಾವೇನ್ ಅರ್ಲಿ ಏಪ್ರಿಲ್ ಅಲ್ಲಿ ಏನಾಯ್ತು ಅದನ್ನ ನೋಡಿದ್ರೆ, ಐ ಫೀಲ್ ಚೈನಾ ಹ್ಯಾಸ್ ದಿ ಆಕ್ಚುಯಲ್ ಅಪರ್ ಹ್ಯಾಂಡ್. ಫಸ್ಟ್ ಟ್ಯಾರಿಫ್ ಅನೌನ್ಸ್ ಮಾಡ್ದ, ಆಮೇಲೆ ಪೋಸ್ಟ್ ಪೋನ್ ಮಾಡ್ದ. ಕರೆಕ್ಟ್. ಇವಾಗ್ಲೂ ಹಿ ಇಸ್ ಟ್ರೈಯಿಂಗ್ ಟು ನೆಗೋಷಿಯೇಟ್ ವಿತ್ ಚೈನಾ. ಡೀಲ್ ಏನು ಕ್ಲೋಸ್ ಆಗಿಲ್ಲ. ಅನೌನ್ಸ್ ಮಾಡಿದ ತಕ್ಷಣ ಐ ಥಿಂಕ್ ಇವರು ಎಲ್ಲಾ ಕಂಟ್ರಿಗೂ ಹೆಂಗ್ ಮಾಡಿದ್ರು ಅಂದ್ರೆ, ನೀನ್ ಎಕ್ಸ್ ರೇಟ್ ಅಲ್ಲಿ ನನಗೆ ಚಾರ್ಜ್ ಮಾಡ್ತಾ ಇದ್ರೆ ನೀನ್ 2x ಅಲ್ಲಿ ಮಾಡ್ತಾ ಇದ್ರೆ x/2 ಆತರ 50% ಆಫ್ ದಟ್ ನಾನು ಚಾರ್ಜ್ ಮಾಡ್ತೀನಿ ಅನ್ನೋ ತರ ಐ ಥಿಂಕ್ ಡೀಲ್ ತಂದಿದ್ದು. ಚೈನಾ ಐ ಥಿಂಕ್ ಡಿಂಟ್ ಬಾದರ್. ಐ ಥಿಂಕ್ ಇವನ್ ಇನ್ಕ್ರೀಸ್ ಮಾಡಿದ ತಕ್ಷಣ ಅವರು ಇನ್ಕ್ರೀಸ್ ಮಾಡಕ್ ಶುರು ಆದ್ರು. ಅದೊಂಥರ ಟಾಮ್ ಅಂಡ್ ಜೆರಿ ಫೈಟ್ ತರನೇ ಕಾಣಿಸ್ತಾ ಇತ್ತು. ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರು. ಆಮೇಲೆ ಇವಾಗ ಈಸ್ ಟೆಲಿಂಗ್ ವಿ ಆರ್ ಕಮ್ ಟು ಎನ್ ಡೀಲ್ ಅಗ್ರಿಮೆಂಟ್ ಅನ್ನೋ ತರ. ಐ ಥಿಂಕ್ ಇಲ್ಲಿ ಕ್ಲಿಯರ್ ಅಮೆರಿಕಾ ಹ್ಯಾಸ್ ಕರೆಕ್ಟ್. ಐ ಫೀಲ್ ಅಮೆರಿಕಾ ಸ್ಟಿಲ್ ಪ್ರಾಬ್ಲಿ ದಿ ಪ್ರಿಡಾಮಿನೆಂಟ್ ಪವರ್ ಇನ್ ದಿ ವರ್ಲ್ಡ್, ಬಟ್ ಅವ್ರ ಇನ್ಫ್ಲೂಯೆನ್ಸ್ ಸಿಕ್ಕಾಪಟ್ಟೆ ಡೌನ್ ರೆಡ್ಯೂಸಿಂಗ್ ಅಲ್ವಾ. ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ to the extent that they previously were. We used to call Dodanda for America. I think correct. That is no more valid ansutte. Correct. I mean the influence down ಆಗ್ತಾ ಇದೆ. I think it is still the predominant power by a margin.
ಬಟ್ ಆದ್ರೂ ನಾವು ಅನ್ಕೊಂಡಂಗೆ ಅವ್ರ PR ತರ ಅಡ್ವರ್ಟೈಸ್, ಇಟ್ಸ್ ನಾಟ್ ಆಸ್ ಇಟ್ಸ್ ಅಡ್ವರ್ಟೈಸ್. ಇಂಡಿಯಾ ಪಾಕಿಸ್ತಾನ್ ವಾರ್ ಅಲ್ಲಿ ನೋಡಿದ್ರೆ ಕರೆಕ್ಟ್, ನಾನೇ ಮಾಡಿದ್ದು, ನಾನೇ ಬಂದು ಸ್ಟಾಪ್ ಮಾಡಿದ್ದು ಅಂತೆಲ್ಲ. ಕರೆಕ್ಟ್. ಅದರಲ್ಲಿ ಒನ್ ಆಫ್ ದಿ ಮೋಸ್ಟ್ ಬಿಲೀವಬಲ್ ಕಾನ್ಸ್ಪಿರಸಿ ಥಿಯರೀಸ್ ನಾನೇನ್ ಓದಿದೆ ಅಂದ್ರೆ, ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಅಂತ ಒಂದು ಏರ್ ಬೇಸ್ ಮೇಲೆ ವಿ ಡಿಡ್ ಎನ್ ಅಟ್ಯಾಕ್. ಕರೆಕ್ಟ್. ಆ ಅಟ್ಯಾಕ್ ಆಗೋ ತನಕ JD Vance ವೆರಿ ಕ್ಲಿಯರ್ಲಿ ಸೇಯಿಂಗ್ ಇದು ನಮ್ ವಾರ್ ಅಲ್ಲ, ಸಾಲ್ವ್ ಆಗಲ್ಲ ಅಂತ. ಅದನ್ನ ಬಾಂಬ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಸೀಸ್ ಫೈರ್, ದೇ ಗಾಟ್ ಇನ್ವಾಲ್ವ್ಡ್ ಎಕ್ಸೆಟ್ರಾ. ಯಾಕೆಂದ್ರೆ ದಟ್ ಅಪರೆಂಟ್ಲಿ ದಟ್ ಸೈಟ್ is very close to where nuclear warheads are stored. And that apparently that airbase is controlled by the US or managed by the US. So our personal hit ಆದ ತಕ್ಷಣ ಅವರು ಅಂತ ಅವರು ಮಾಡಿದ್ದಾರೆ ಅಂತ ಥಿಯರಿ. ಹೌದು, we will never know. ಅದೇ ತರ ಏನೇ ಇರುತ್ತೆ, because correct, we didn't ask for it. correct. But I feel India Pakistan is a closed chapter ಅಂತ ಅನಿಸ್ತಾ ಇದೆ. ಹೌದು. ಇವಾಗೇನು ವಿಕ್ಟರಿ ಲ್ಯಾಪ್ ಅವರು ತಗೊಂತಾ ಇದಾರೆ, ನಾವು ವಿಕ್ಟರಿ ಲ್ಯಾಪ್ ತಗೊಂತಾ ಇದೀವಿ. ಅವ್ರು ಎಲ್ಲಾ ವಾರಲ್ಲೂ ತಗೊಂಡಿದ್ದಾರೆ. ಇವನ್ ಅವ್ರ ಪ್ರಕಾರ ಕಾರ್ಗಿಲ್ ಅವರೇ ಗೆದ್ದಿದ್ದಾರೆ ಅನ್ನೋ ತರ ಎಲ್ಲದ್ರಲ್ಲೂ ಅವ್ರು ವಿಕ್ಟರಿ ಲ್ಯಾಪ್ ತಗೊಂಡೇ ಇರ್ತಾರೆ. ಕಾರ್ಗಿಲ್ ಅಲ್ಲಿ ಲವರ್ ಟ್ಯಾಂಕ್ಸ್ ಹೋಗೋದು ನಮ್ಗೆ. ಹೌದು. ಬಟ್ ಅಂತದನ್ನೇ ಅವರು ಒಪ್ಕೊಳಕ್ ತಯಾರಿಲ್ಲ ಅಂತ ಇದ್ದಾಗ ಇಂಥದ್ರಲ್ಲಿ ಅವರು ಒಪ್ಕೊಳ್ತಾರೆ ಅನ್ನೋದ್ರಲ್ಲಿ. ಕರೆಕ್ಟ್. ಇದೇ ಅದೇ ಟ್ರಂಪ್ ಬಗ್ಗೆ ಮಾತಾಡ್ತಿದ್ರೆ, ಇದು ಟ್ರಂಪ್ ಮತ್ತೆ ಮಸ್ಕ್ ನಡುವೆ ಏನಿದು ಮುಸ್ಕಿನ ತಿಕ್ಕಾಟ ನಡೀತಾ ಇದೆ. ಬ್ರೇಕಪ್ ಆಯ್ತಾ ಏನೋ ಗೊತ್ತಿಲ್ಲ. ಐ ಥಿಂಕ್ ಮಸ್ಕ್ ತುಂಬಾ ಓವರ್ ಪ್ರಾಮಿಸ್ ಮಾಡಿದ್ದ ಗವರ್ಮೆಂಟ್ ಅಲ್ಲಿ ರಿಮೂವ್ ದಿ ವೇಸ್ಟ್, $1 trillion ಇನ್ ಸೇವಿಂಗ್ ಅದು ಅಂತ. he cannot deliver. I don't think US ಅಲ್ಲಿ ಅಷ್ಟು ಗವರ್ಮೆಂಟ್ ಅಲ್ಲಿ ಅಷ್ಟು ವೇಸ್ಟ್ ಇದೆ ಅಂತ. ಕರೆಕ್ಟ್. So he is not able to deliver. ಅವನಿಗೂ ಸಾಕಾಗಿರ್ಬೋದು. ಮತ್ತೆ ಟ್ರಂಪ್ ಆಲ್ಸೋ announced that bill where electric vehicles he is removing all the benefits that are there. ಅದಕ್ಕೂ ಟ್ರಂಪ್ ಮಸ್ಕ್ ಹ್ಯಾಸ್ ಪರ್ಸನಲ್ ಹಿಟ್ ಆಯ್ತು. ಕರೆಕ್ಟ್. ಟೆಸ್ಲಾ ಶೇರ್ಸ್ ತುಂಬಾ ಡೌನ್ ಆಗಿದೆ. ಹೌದು. ಇವಾಗ ಏನೋ ಡ್ಯಾಮೇಜ್ ಕಂಟ್ರೋಲ್ ಎಲ್ಲ ಮಾಡಕ್ ಟ್ರೈ ಮಾಡ್ತಾರೆ, ಟೂ ಫಾರ್ ಅದು ಇದು ಅಂತ. ಮೇಬಿ ದೇ ವಿಲ್ ಹ್ಯಾವ್ ಎ ಪ್ಯಾಚ್ ಅಪ್. ಕರೆಕ್ಟ್. ಬಟ್ ಎಂಟರ್ಟೈನಿಂಗ್ ಬ್ರೇಕಪ್ ಅಂತ ಹೇಳ್ಬೋದು. ರಿಮೆಂಬರ್ ಇಟ್ ವೆಂಟ್ ಟು ನೆಕ್ಸ್ಟ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಅನ್ಕೊಂಡೆಲ್ಲ. ಕರೆಕ್ಟ್. ಥಿಂಕ್ ಅದು ಎರಡು ಕಡೆಯಿಂದ ಒಂಥರ ನೆಗೆಟಿವ್ ಫಾರ್ ಬೋತ್ ಆಫ್ ದೆಮ್. ಅಂದ್ರೆ ನಿಂಗೆ ಅಷ್ಟೆಲ್ಲ ಗೊತ್ತಿದ್ರೆ ನೀನ್ ಯಾಕೆ ಅವನಿಗೆ ಸಪೋರ್ಟ್ ಮಾಡಿದೆ, ಐ ಸ್ಟ್ಯಾಂಡ್ ಫಾರ್ ಟ್ರಂಪ್ ಅನ್ನೋ ತರ ಮಾಡ್ದ. ಸೊ ಇದೊಂಥರ ನೆಗೆಟಿವ್ ಫಾರ್ ಬೋತ್ ಆಫ್ ದೆಮ್ ಅಂತ ಅನ್ಕೋಬಹುದು. ಕರೆಕ್ಟ್. ಇದ್ರಲ್ಲಿ ಇನ್ನೊಂದೇನು ನಾವು ಯೋಚನೆ ಮಾಡ್ಬೋದು ಅಂದ್ರೆ, ಮನಿ ವರ್ಸಸ್ ಆಕ್ಚುಯಲ್ ಗವರ್ಮೆಂಟ್ ಪವರ್. ಹೌದು. ಹೂ ಹ್ಯಾಸ್ ದಿ ಅಪರ್ ಹ್ಯಾಂಡ್ ಅಂತ. ಐ ಫೀಲ್ ಸ್ಟಿಲ್ like President of the United States, even though Musk is the richest man in the world, power is power. ಅದಕ್ಕೆ ಮಸ್ಕ್ ಇವಾಗ ಸ್ವಲ್ಪ ತಣ್ಣಗಾಗಿದ್ದಾನೆ. ಐ ವೆಂಟ್ ಟೂ ಫಾರ್ ಅಂತೆಲ್ಲ ಅದಕ್ಕೆ ಅಂತ ನನಗೆ ಅನ್ಸುತ್ತೆ. ಗೇಮ್ ಆಫ್ ಥ್ರೋನ್ಸ್ ಡೈಲಾಗ್ ನೆನಪಾಯ್ತಾ? ಕರೆಕ್ಟ್. ಒನ್ ಆಫ್ ದಿ ಎಪಿಸೋಡ್ಸ್ ಅಲ್ಲಿ ಸರ್ಸಿ ಲ್ಯಾನಿಸ್ಟರ್ ಹೇಳ್ತಾಳೆ, ಅಂದ್ರೆ ಇವನು ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾನೆ, ಅದಕ್ಕೆ ಪವರ್ ಇಸ್ ಪವರ್. ಕರೆಕ್ಟ್. ಸೊ ಈಗ ಓಕೆ, ಡೊಮೆಸ್ಟಿಕ್ಲಿ ಮಾರ್ಕೆಟ್ ರಿಕವರ್ ಆಗಿದೆ. ಐ ಡೋಂಟ್ ನೋ, ಲಾಸ್ಟ್ 2 days ಆಫ್ಟರ್ ದಿ ಇರಾನ್ ಥಿಂಗ್ ದೇರ್ ಇಸ್ ಅ ಸ್ಲೈಟ್ ಡಿಪ್. ಬಟ್ ಸ್ವಲ್ಪ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಸ್ವಲ್ಪ ಗ್ಯಾಸ್ ಔಟ್ ಆಗಿದೆ ಅನ್ಸುತ್ತೆ ಮಾರ್ಕೆಟ್ ಅಲ್ಲಿ. ಯು ಸಿ ದಟ್ ರಿಕವರಿ ಇಸ್ ವೆರಿ ಸ್ಲೋ. ಐ ಮೀನ್ ರಿಕವರಿ ಸ್ಲೋ ಅನ್ನೋದ್ಕಿಂತ, ಇಫ್ ಯು ಸಿ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ನಾಟ್ ಏಬಲ್ ಟು, ಅಂದ್ರೆ ಅಲ್ಲಿ ಹೈ ಲೆವೆಲ್ ನ ಹೋಲ್ಡ್ ಮಾಡಕೊಳಕ್ ಆಗ್ತಾ ಇಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ಸೊ ಅಂದ್ರೆ ಇಟ್ ಈಸ್ ಎಂಡಿಂಗ್ ಅಪ್ ಅಟ್ ಲೋವರ್ ಲೆವೆಲ್ಸ್ ಅಟ್ ದ ಎಂಡ್ ಆಫ್ ದ ಮಾರ್ಕೆಟ್. ಸೊ ಅದೊಂಥರ ನಾಟ್ ಎ ಗುಡ್ ಸೈನ್ ಅಂತ ನನ್ಗೆ ಅನ್ಸುತ್ತೆ. ಕರೆಕ್ಟ್. ನೀನು ರೇಟ್ ಕಟ್ ಮೇಲೆ ಒಂದು ವಿಡಿಯೋನು ಮಾಡಿದ್ದೇನೆ. ಹೌದು. ವೆರಿ ನೈಸ್ ವಿಡಿಯೋ, ಥ್ಯಾಂಕ್ ಯು. ಅದ್ರಲ್ಲಿ ನನಗೇನ್ ಕ್ಯೂರಿಯಸ್ ಆಗಿ ಅನ್ಸೋದು ಅಂದ್ರೆ, ಯಾಕೆ ರೇಟ್ ಕಟ್ ಮಾಡಿದಾರೆ ಇವಾಗ? ಹೌದು. ವೆನ್ GDP ನಂಬರ್ ವಾಸ್ ಡಿಸೆಂಟ್ ಲಾಸ್ಟ್ ಕ್ವಾರ್ಟರ್ದು. ಐ ಫೀಲ್ ಗವರ್ಮೆಂಟ್ ಅಲ್ಲಿ ಇವಾಗ ಟ್ಯಾಕ್ಸ್ ಕಟ್ ಮಾಡಿದ್ರು ಫೆಬ್ ಅಲ್ಲಿ. ಟ್ಯಾಕ್ಸ್ ಕಟ್ ಇಂದ ದೇ ಆರ್ ನಾಟ್ ವರಿಡ್ ಅಬೌಟ್ ಎನಿ ಇನ್ಫ್ಲೇಷನರಿ ಇಂಪ್ಯಾಕ್ಟ್. ಮೊದಲೆಲ್ಲ ಇನ್ಫ್ಲೇಷನ್ ಅಂತ ಸಾಯ್ತು. ಇವಾಗ ದೇ ಆರ್ ಟ್ರೈಂಗ್ ಟು ಸ್ಟಿಮ್ಯುಲೇಟ್ ಗ್ರೋತ್ at even they're willing to take some risk. I feel economy is actually not doing well. ಅದು ನಮ್ಗೆ ಇನ್ನೂ ಗೊತ್ತಾಗಿಲ್ಲ. there's a lag effect. GST collections were good, GDP number were good. I don't know if they are fudging GDP numbers, but ಅದನ್ನೆಲ್ಲ ನೋಡಿ ಆ ಕಾಂಟೆಕ್ಸ್ಟ್ ಅಲ್ಲಿ ನಾವು ರೇಟ್ ಕಟ್ ನ ನೋಡಿದ್ರೆ looks like there are some problems that we are not aware of. Correct. ಅದಕ್ಕೆ ರೇಟ್ ಕಟ್ ಮಾಡಿ ಪ್ರಿಕಾಷನರಿ ಮೆಷರ್ ತರ ಫಸ್ಟ್ನೇ. ಕರೆಕ್ಟ್. ಈವನ್ ಆನ್ ದಿ ರೆಗ್ಯುಲೇಟರಿ ಸೈಡ್ ಎಲ್ಲರದು ಲೆಂಡಿಂಗ್ ಕಂಪನೀಸ್ ಎಲ್ಲ ಕುತ್ತಿಗೆ ಹಿಡ್ಕೊಂಡು ಕೂತಿದ್ರು. ಇನ್ ಮೈಕ್ರೋ ಫೈನಾನ್ಸ್ ಅಂತೂ ಜೀವ ತೆಗಿತಾ ಇದ್ರು. ಕರೆಕ್ಟ್. ಅದೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಇವಾಗ ಸ್ಟ್ಯಾನ್ಸ್ ಇವಾಗ. ಸೊ ಐ ಫೀಲ್ ದೇ ವಾಂಟ್ ಗ್ರೋತ್, ದೇ ವಾಂಟ್ ಟು ಬೂಸ್ಟ್ ಗ್ರೋತ್ ಇವಾಗ, ವಿಚ್ ಪೀಪಲ್ ಲೈಕ್ ಮೀ ವಾಂಟೆಡ್ ಅರ್ಲಿಯರ್ ಆಲ್ಸೋ. ಬಟ್ ಇವಾಗ ಫೈನಲಿ ಲುಕ್ಸ್ ಲೈಕ್ ಗವರ್ಮೆಂಟ್ ಇಸ್ ವಿಲ್ಲಿಂಗ್ ಟು ಟೇಕ್ ಸಮ್ ರಿಸ್ಕ್. ನೋಡೋಣ ಹೆಂಗಾಗತ್ತೆ ಅಂತ. ಬಟ್ ನಾನು ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಟ್ 50 basis. ಇಫ್ ಯು ಸಿ, ನೀವು ನೋಡಿದ್ರೆ 2025 ಅಲ್ಲಿ ಆಲ್ಮೋಸ್ಟ್ 100 ಬಿಪ್ಸ್ ಕರೆಕ್ಟ್ ಕಮ್ಮಿ ಆಗಿದೆ. ಕರೆಕ್ಟ್. ಆಲ್ಮೋಸ್ಟ್ ಲೈಕ್ 1% ಡೌನ್. ಕರೆಕ್ಟ್. ಅದನ್ನ ಮತ್ತೆ ಟ್ಯಾಕ್ಸ್ ಬ್ರೇಕ್ ನ ನೀನು ಆಡ್ ಮಾಡಿದ್ರೆ
that should actually stimulate growth. ಹೌದು, Consumption at least boost ಆಗಬೇಕು. Correct. If you're owning any consumer stocks, ಹೌದು, this should be the year ideally. ಐ ಥಿಂಕ್ ಹೌದು. ಇವಾಗ ಇಲ್ಲಿಂದ ಅಲ್ಲಿ FMCG stocks also should do well. Correct. Even auto stocks. Non-discretionary consumer also should do well. ಹೌದು. ನೋಡೋಣ ಹೆಂಗೆ ಡೆವಲಪ್ ಆಗುತ್ತೆ. ಕರೆಕ್ಟ್. ಸೊ ಓಕೆ, ಈ ಪಾಯಿಂಟ್ ಆಯ್ತು. ಈಗ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ, ಓಕೆ ಎಲ್ಲ ಫುಲ್ ಇಂಡಿಯಾ ತುಂಬಾ 2 ಟಾಪಿಕ್ ಓಡ್ತಾ ಇತ್ತು. ಸೊ ಅದ್ರಲ್ಲಿ ಫಸ್ಟ್ ಟಾಪಿಕ್ ಪಿಕ್ ಮಾಡ್ಕೊಳ್ಳೋಣ. ಅಂದ್ರೆ ಫಸ್ಟ್ ಆಗಿದ್ದನ್ನ ಪಿಕ್ ಮಾಡ್ಕೊಳ್ಳೋಣ, ವಿಜಯ್ ಮಲ್ಯ ಬಗ್ಗೆ. ಕರೆಕ್ಟ್. ವಿಜಯ್ ಮಲ್ಯ ಅವರ ಒಂದು ಏನೋ ಸಾಮಾಜಿಕ ಜಾಲತಾಣದಲ್ಲಿ ತೀರ್ಥಯಾತ್ರೆ ಅಂತ ಹೇಳ್ಬೋದು, ಆತರ ತೀರ್ಥಯಾತ್ರೆ ತೀರ್ಥಯಾತ್ರೆ ಮಾಡ್ತಾ ಇದಾರೆ. ಅಂದ್ರೆ ರಾಜ್ ಶಮಾನಿ ಅವರು ಎಲ್ಲರಿಗೂ ಒಂಥರ ಕ್ಲೀನ್ ಚಿಟ್ ಕೊಡ್ತಾ ಇದಾರೆ ಅಂತ ಏನಾದ್ರು ಅನ್ಸತ್ತಾ? ಲಲಿತ್ ಮೋದಿ ಅವರು ಬಂದಿದ್ರು ಮುಂಚೆ, ಅವ್ರಿಗೂ ಅವರು ಫುಲ್ ಎಲ್ಲ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಸ್. ಶ್ರೀನಿವಾಸನ್ ಫ್ರಾಡ್ ಮಾಡ್ತಾ ಇದ್ದ, ಫಿಕ್ಸಿಂಗ್ ಮಾಡ್ತಾ ಇದ್ದ, MI ಅವ್ರು ಫಿಕ್ಸಿಂಗ್ ಮಾಡ್ತಾ ಇದ್ರು, ಎಲ್ಲದನ್ನು RCB ಅಗೇನ್ಸ್ಟ್ ನಡೀತಾ ಇತ್ತು ಅಂತ. RCB ಅಂತ ಹೇಳೋದ ಅವನು, ಇಲ್ಲ ಹೇಳ್ತಾನೆ ಕೆಲವು ಕಡೆ. ಹೌದು. ಹೆಂಗೆ ಅಂದ್ರೆ ದೇ ಡಿಡ್ಂಟ್ ವಾಂಟ್ RCB ಟು ವಿನ್, ಕೆಲವು ಕಾಲ್ಸ್ ಎಲ್ಲ ಅವ್ರ ಅಗೇನ್ಸ್ಟ್ ಹೋಗಿದೆ ಅನ್ನೋ ತರ ಎಲ್ಲ ಹೇಳಿದಾನೆ. ಸತ್ಯ ಇದ್ರು RCB ಬ್ಯಾನ್ ಆಗಿ ನೀವು ಇದನ್ನ ತಗೋತಾ ಇದ್ದೀರಾ. ಕರೆಕ್ಟ್. ಲಲಿತ್ ಮೋದಿ ಇಸ್ ಸೆಪರೇಟ್ ಕೇಸ್. ವಿಜಯ್ ಮಲ್ಯ ಸೀರಿಯಸ್ ಕೇಸ್. ಹೌದು. ಇನ್ ನಂಬ್ತಾ ಇದೆಯಾ ವಿಜಯ್ ಮಲ್ಯನ? ಅವ್ನ ಆನ್ಸರ್ ಗಳನ್ನ ಅವನ ಪ್ರಕಾರ ಅವ್ನ್ ಫುಲ್ ಇನ್ನೋಸೆಂಟ್, ಅವ್ನ್ ಸಾಲ ಎಲ್ಲ ವಾಪಸ್ ತಗೊಂಡ್ ಕೊಟ್ಟಾಗಿದೆ, ಅವನನ್ನ ವಾಪಸ್ ಕರೆದು ನಾವು ಹಾರ ಹಾಕಿ ಒಳಗ್ ಕೂರ್ಸ್ಕೊಂಡು ಹಣ ಬಂದ್ಬಿಡಿ ಅಂತ ಹೇಳ್ಬೇಕು ನಾವ್ ಇವಾಗ. ಇಲ್ಲಿ ಇದು 2 ಪಾಯಿಂಟ್. ಒಂದು ಅಂದ್ರೆ ಓವರ್ ಆಲ್ ನೋಡ್ಬೇಕು ಅಂದ್ರೆ ಇಂಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ, ಇವಾಗ ಒಂದ್ ಬಿಸ್ನೆಸ್ ಫೇಲ್ ಆಯ್ತು ಅಂದ್ರೆ ಅವ್ರನ್ನ ನಾವು ಫ್ರಾಡ್ಸ್ಟರ್ ತರ ನೋಡ್ತೀವಿ. ಅಂದ್ರೆ ಅವ್ರು ಸ್ಕ್ಯಾಮ್ ಮಾಡಿದ್ದಾರೆ ಅನ್ಕೊಂಡು ಅವ್ರನ್ನ ಜೈಲಿಗೆ ಹಾಕೋದು ಅದೆಲ್ಲ ನಡೆಯುತ್ತೆ. ಬಟ್ ಬಿಸ್ನೆಸ್ ಫೇಲ್ಯೂರ್ನ ಸಿನ್ ತರ, ಒಂದ್ ಪಾಪ ಅನ್ನೋ ತರ ನೋಡ್ತೀವಿ. ಅಂದ್ರೆ ಅವ್ರದೊಂದು ಐಡಿಯಾ ಇತ್ತು, ಇಷ್ಟ ಜನಕ್ಕೆ ಕೆಲಸ ಕೊಡ್ತಾ ಇದ್ರು, ಆ ಐಡಿಯಾ ಫೇಲ್ ಆಯ್ತು, ಅದರಿಂದ ಪ್ರಾಬ್ಲಮ್ ಆಯ್ತು ಅನ್ನೋದು ನೋಡಲ್ಲ ಅನ್ನೋದು ಒಂದ್ ಪಾಯಿಂಟ್. ಬಟ್ 2ನೇ ಪಾಯಿಂಟ್ ಬಂದ್ಬಿಟ್ಟು, ಈಗ ವಿಜಯ್ ಮಲ್ಯ ಅದ್ ಏನೂ ತಪ್ಪಿಲ್ಲ ಅಂತ ಹೇಳೋದು ದೊಡ್ಡ ತಪ್ಪಾಗುತ್ತೆ. ಅಂದ್ರೆ ರೀಸೆನ್ಸಿ ಬಯಾಸ್ ಅನ್ನೋ ತರ ಕಾಣಿಸುತ್ತೆ. ಇವಾಗ ಜನಗಳು ಈ ವಿಡಿಯೋ ನೋಡ್ಬಿಟ್ಟು ವಿಜಯ್ ಮಲ್ಯ ಎಲ್ಲದೂ ಸರಿ ಮಾಡಿದಾನೆ, ಅವನೆಲ್ಲ ದುಡ್ಡು ವಾಪಸ್ ಕೊಟ್ಟಿದ್ದಾನೆ ಅಂತ. ಅವ್ನು ಯಾವ್ದು ನಾನು ತಗೊಳ್ಳಿ, ನನ್ನ ಹತ್ರ ದುಡ್ಡಿದೆ ಇಷ್ಟು ಅಂತ ತಗೊಳ್ಳಿ ಅಂತ ಕೊಟ್ಟಿಲ್ಲ. ಅವ್ನ್ ದೇಶ ಬಿಟ್ಟು ಹೋಗಿದ್ದಾನೆ, ದೇಶ ಬಿಟ್ಟು ಹೋದ್ಮೇಲೆ ಇರೋ ಆಸ್ತಿಗಳನ್ನೆಲ್ಲ ಮುಟ್ಗೋಲ್ ಹಾಕೊಂಡಿದ್ದಾರೆ. ಆ ತರ ರಿಕವರಿ ಮಾಡ್ಕೊಂಡಿರೋದು. 2016 ಆಗಿರೋದನ್ನ 22 ಎಲ್ಲ ಒದ್ದಾಡ್ಕೊಂಡು ಗೌರ್ಮೆಂಟ್ ಮುಟ್ಟುಗೋಲು ಹಾಕೊಂಡು ತಗೊಂಡಿರೋದು. ಯಾವ್ದನ್ನು ಕೂಡ ಇವನು ಇಲ್ಲ ಅಲ್ಲಿದೆ ನೀವು ಅದನ್ನೆಲ್ಲ ತಗೊಂಡ್ ರಿಕವರಿ ಮಾಡ್ಕೊಳ್ಳಿ ಅಂತಾನು ಎಲ್ಲೂ ಹೇಳಿಲ್ಲ. ಅಂದ್ರೆ ಟೈಮ್ ನೋಡ್ಕೊಂಡು, ಈಗ ಯಾವ ಟೈಮಲ್ಲಿ ಬಂತು ಇದು ಪಾಡ್ಕಾಸ್ಟ್ ಎಲ್ಲ ನೋಡಿದ್ರೆ ಇಟ್ ಇಸ್ ಲೈಕ್ ಎಲ್ಲ ಒಂದ್ ಸ್ವಲ್ಪ ಪ್ರೀ ಪ್ಲಾನ್ಡ್ ಅನ್ನೋ ತರಾನೇ ಕಾಣತ್ತೆ. ಅದನ್ನು ಅರುಣ್ ಜೇಟ್ಲಿ ಹೆಸರು ತಗೊಂಡು ನಾನು ಅವ್ನ್ಗೆ ಹೇಳ್ಬಿಟ್ಟು ಹೋಗಿದ್ದೆ ಅಂದ್ರೆ ಈಗ ಅವರನ್ನ ಕೇಳಕ್ ಆಗತ್ತಾ? ಈಗ ಒಬ್ಬ ಸತ್ತೋಗಿರೋ ಮನುಷ್ಯನ ಹೆಸರು ತಗೊಂಡ್ಬಿಟ್ಟು ನಾನು ಅವ್ರ ಹತ್ರ ಹೇಳಿದ್ದೆ ಅಂತೆಲ್ಲ ಹೇಳಿ ಅದು ಎಷ್ಟು ಸರಿ ಅಂತ ಅನ್ಸಲ್ಲ. ಯಾಕೆಂದ್ರೆ ಈ ತರ ಹೇಳೋದಾಗಿದ್ರೆ, ಇಷ್ಟು ಸತ್ಯನೇ ಇದ್ದಿದ್ರೆ 2016 ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗೇ ಇದೆ. ನಾನು ಸೋಷಿಯಲ್ ಮೀಡಿಯಾ ಮುಂದೆ ಅವತ್ತೇ ಬಂದ್ಬಿಟ್ಟು ಎಲ್ಲ ಈ ತರ ಇದೆ ಅಂತಾನೆ ಹೇಳ್ಬೋದಿತ್ತು. ಬಟ್ ಅದ್ ಯಾವ್ದು ಮಾಡ್ದಲ್ಲ ಇವಾಗೆಲ್ಲ ರಿಕವರಿ ಆಗಿದೆ ಅಂತ. ಅಂದ್ರೆ ನಾನು 1 to double ಕೊಟ್ಟಿದ್ದೀನಿ ಅಂತೆಲ್ಲ. ನೀವು 9-10 ವರ್ಷ ಬಿಟ್ಟಿದ್ದೀರಾ, ಇಂಟ್ರೆಸ್ಟ್ ಗೆ ಡಬಲ್ ಆಗಿರುತ್ತೆ. ಡಬಲ್ ಅಲ್ಲ, ಆಕ್ಚುಲಿ ನೀವು ನೋಡಿದ್ರೆ ಅರೌಂಡ್ 19,000 crore ಆಗಿದೆ ವಿತ್ ಇಂಟ್ರೆಸ್ಟ್. 12,000 ಏನೋ ರಿಕವರಿ ಆಗಿದೆ, ಇನ್ನು 6 to 7,000 crore ರಿಕವರಿ ಆಗ್ಬೇಕು. ಸೊ ಇಟ್ ಇಸ್ ನಾಟ್ ಲೈಕ್ ಎಲ್ಲದೂ ಪೇ ಆಗಿದೆ ಅನ್ನೋ ತರ ಇಲ್ಲ. ಅಂದ್ರೆ ನನ್ಗೊಂದ್ ಏನನ್ ಅನ್ಸುತ್ತೆ ಅಂದ್ರೆ, ನಮ್ ಇಂಡಿಯಾದಲ್ಲಿ ಯಾವ್ದೇ ವಿಚಾರ ಆಚೆ ಬಂದ್ರೆ ನಾವ್ ಅದನ್ನ ನಿಜ ಅನ್ಕೊಂಡ್ ನಂಬ್ಕೊಳ್ಳೋದು ಜಾಸ್ತಿ, ರಿವ್ಯಾಲಿಡೇಟ್ ಮಾಡೋಕೆ ಹೋಗೋದೇ ಇಲ್ಲ. ಸೊ ಆ ತರದಲ್ಲಿ ಸ್ವಲ್ಪ ಇವ್ರದ್ದು ಪಾಡ್ಕಾಸ್ಟ್ ಅಲ್ಲಿ ಆತರ ಆಗ್ತಾ ಇದೆಯಾ ಅನ್ನೋ ತರ ಯೋಚನೆ. ತುಂಬಾ ಟ್ರೋಲ್ಗಳೆಲ್ಲ ನೋಡ್ತಾ ಇದ್ದೆ. ನೆಕ್ಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಅವ್ರನ್ನ ಕಳಿಸ್ತಾರೆ, ಐ ಆಮ್ ನಾಟ್ ಅ ಮರ್ಡರರ್ ಅಂತೆಲ್ಲ ಬರುತ್ತೆ ಪಾಡ್ಕಾಸ್ಟ್ ಅಂತ, ಆ ಲೆವೆಲ್ಗೆ. ಸೊ 2 ಸೈಡ್ ಆಫ್ ದ ಸ್ಟೋರಿ ಇರುತ್ತೆ, ಬಟ್ ಒಂದ್ ಸೈಡ್ ಕೇಳ್ಕೊಂಡು ನಂಬಕ್ ಆಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಕರೆಕ್ಟ್. ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಕಾನ್ಸೆಪ್ಟ್ ಇಸ್ ನಾಟ್ ಅಂಡರ್ಸ್ಟುಡ್ ಇನ್ ಕರೆಕ್ಟ್. ಏನೇ ಬಿಸ್ನೆಸ್ ಫೇಲ್ಯೂರ್ ಆದ್ರೂ ನರೇಶ್ ಗೋಯಲ್ನ ತಗೊಂಡು ಜೈಲಿಗೆ ಹಾಕಿದ್ದಾರೆ. ಜೆಟ್ ಏರ್ವೇಸ್ ಕ್ಲಿಯರ್ ವೆದರ್ ಹೀಸ್ ಬಿನ್ ಕನ್ವಿಕ್ಟೆಡ್ ಒಳ ಹಾಕಿದ್ದಾರೆ. ಸೊ ಈ ತರ ಬಿಸ್ನೆಸ್ ಫೇಲ್ ಆದಾಗ there is a tendency in India to always send the owner to jail. I don't know why. ಒಂದ್ ಸಾಲ ಇದ್ರೆ ಎಸ್ಪೆಷಲಿ. ಕರೆಕ್ಟ್. ಇನ್ನೊಂದೇನು ಅಂದ್ರೆ, ಆ ಟೈಮಲ್ಲಿ NCLT ಫ್ರೇಮ್ವರ್ಕ್ ಇರ್ಲಿಲ್ಲ, ಬ್ಯಾಂಕ್ರಪ್ಸಿ ಫ್ರೇಮ್ವರ್ಕ್ ಇರ್ಲಿಲ್ಲ, ಕರೆಕ್ಟ್ ಆಗಿ ಲೆಂಡರ್ಸ್ ಕುಡಂಟ್ create a consortium and approach NCLT. ಆ ತರದ ಐಡಿಯಾ ಕಾನ್ಸೆಪ್ಟ್ ಇದೆ, that was bought by BJP later. ಕರೆಕ್ಟ್. ಸೊ ಹಂಗಾಗಿ ಆ ಆಂಗಲ್ ಇಂದ ಎಲ್ಲ ನೋಡಿದ್ರೆ there is some validity to what Mr. Mallya is saying. ಸಿಸ್ಟಮ್ ಸರಿ ಇರ್ಲಿಲ್ಲ ಅವಾಗ. ಕರೆಕ್ಟ್. ಇವಾಗ್ಲೂ ಇಟ್ಸ್ ನಾಟ್ ಪರ್ಫೆಕ್ಟ್, ಬಟ್ ಇಟ್ಸ್ ಬೆಟರ್ ದನ್ ಬಿಫೋರ್ ಅಂತ ಹೇಳ್ಬೋದು ನಾವು.
But at the same time, Vijay Mallya, if you look at what he was doing, Kingfisher employees ಸಂಬಳ ಹೋಗ್ತಾ ಇಲ್ಲ ಆ ಟೈಮಲ್ಲಿ. ಕರೆಕ್ಟ್. ಇವನು ಪಾರ್ಟಿ ಮಾಡ್ಕೊಂಡು ವೆರಿ ಪಬ್ಲಿಕ್ಲಿ, ವೆರಿ ಲ್ಯಾವಿಶ್ಲಿ he was still enjoying, and he has given personal guarantee for some borrowings. ಹೌದು ಹೌದು. Both from a image perspective ಇರ್ಬೋದು ಅಥವಾ from a liability perspective, it is not a good idea to do what he was doing. PF ಎಲ್ಲ ಕೊಟ್ಟಿರ್ಲಿಲ್ಲ ಅವನು. ಎಷ್ಟೋ ಜನ ಸೂಸೈಡ್ ಎಲ್ಲ ಮಾಡ್ಕೊಂಡ್ರೆ ಕಿಂಗ್ಫಿಶರ್ ಎಂಪ್ಲಾಯಿಗಳು, ಹಿಂಗ್ ಮಜಾ ಮಾಡ್ತಾ ಇದ್ದ ಇಲ್ಲಿ. ಸೊ ಆ ತರ ಇದ್ದಾಗ ಜನ ತಿರುಗಿ ಬೆಳೆ ಬೀಳ್ತಾರೆ, ಲೀಗಲ್ ರಿಪರ್ಕಷನ್, ಹಂಗಾಗಿ ಓಡೋಗಿದ್ದ ಅವನು. ನಾಟ್ ಫಾರ್ ನಥಿಂಗ್. ಕರೆಕ್ಟ್ ಕರೆಕ್ಟ್. ರೈಟ್. ಇವಾಗ ಕುತ್ಕೊಂಡು ಅವನ್ ಈಗ ಫ್ರೆಶ್ ಮದರ್ ತೆರೇಸಾ ಟೈಪ್ ಸ್ಟೋರಿ ಹೇಳಿದ್ರೆ ಇಟ್ ನಾಟ್ ಆಡ್ ಅಪ್. ಹೌದು. So I am not that sold on all the stories he's saying, while there are some valid points ಇದೆ, ಇಲ್ಲ ಅಂತ ಇಲ್ಲ. ಅವ್ನು ಹೇಳೋದಕ್ಕೆ ನೋಡ ಹೆಂಗ್ ಎವಾಲ್ವ್ ಆಗುತ್ತೆ. ಇಂಡಿಯಾಗಂತೂ ಬರ್ತಾ ಇಲ್ಲ ಅವನು, ಪಾಡ್ಕಾಸ್ಟ್ ಲಂಡನ್ ಅಲ್ಲೇ ಕೂತ್ ಮಾಡ್ಬೇಕಷ್ಟೇ. ಹೌದು ಹೌದು. ಕರೆಕ್ಟ್. ಇಂಡಿಯಾಗೆ ವಾಪಸ್ ಬರೋದಂತೂ ಸದ್ಯಕ್ಕೆ ಇಲ್ಲ ಅಂತ ಕಾಣತ್ತೆ. ಮತ್ತೆ ಇನ್ನೊಂದು ಕಾನ್ಸ್ಪಿರಸಿ ಅವಾಗ ಕಾಣ್ತಾ ಇತ್ತು, ಅಂದ್ರೆ ಬರೀ ಅಂಬಾನಿ ಅದಾನಿನ ಸಪೋರ್ಟ್ ಮಾಡಕ್ಕೆ ಸನ್ ಆಫ್ ಕರ್ನಾಟಕ ಅಂತ. ಗುರು ಅವೆಲ್ಲ ಬೇಕಾ? ಹೌದು ಹೌದು. ಸನ್ ಆಫ್ ಕರ್ನಾಟಕ ಎಷ್ಟೋ ಜನಕ್ಕೆ ಕೇಳ್ಬೋದು, ಇಂತ ಫ್ರಾಡ್ಸ್ಟರ್ ಗಳಿಗೆ ಹೇಳ್ಬೇಕು. ಕರೆಕ್ಟ್. ಸೊ ಅಂದ್ರೆ ತುಂಬಾ ಇದನ್ನ ನಾವು ಸೆಂಟಿಮೆಂಟ್ ಎಲ್ಲ ತಗೋಬಾರ್ದು, ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕು. ಅವಾಗ ಏನಾಗಿತ್ತು, ಏನಕ್ಕೆ ಹೋಗಿದ್ದು ಎಲ್ಲ ಯೋಚನೆ ಮಾಡ್ಕೊಂಡು ಇದ್ ಮಾಡ್ಬೇಕು. ಇವಾಗ ಬಂದ್ಬಿಟ್ಟು ನಾನೊಂದು 4 ಸ್ಟೇಟ್ಮೆಂಟ್ ಹೇಳ್ದೆ, ನಾನು ಇಲ್ಲ ಆತಪ್ಪ ಅವಾಗ ಮಾಡಿರ್ಲಿಲ್ಲ, ಅದೇನೋ ನನ್ಗೆ ಅದ್ರದ್ ಬಗ್ಗೆ ಸ್ವಲ್ಪ ಜನಕ್ಕೆ ಸಂಬಳ ಕೊಟ್ಟಿರ್ಲಿಲ್ಲ, ಅದು ಬೇಜಾರಿದೆ, ಬಟ್ ನನ್ ತಪ್ಪಲ್ಲ ಅನ್ನೋ ತರ ಇವಾಗ ಬಂದ್ ಹೇಳಿ. ನಾನು ಅದನ್ನೆಲ್ಲಾದ್ರೂ ಬೇಕಿರೋ ಅವರು 1 year 2 years ಒಳಗಡೆನೆ ಹೇಳಿದ್ರೆ ಮೇ ಬಿ ನಂಬೋದಿತ್ತು. ನಾಟ್ ಆಫ್ಟರ್ 9 years. ಕರೆಕ್ಟ್ ಕರೆಕ್ಟ್. ಎಷ್ಟು ಇನ್ನೋಸೆಂಟ್ ಫ್ಯಾಮಿಲಿ ಲೈಫ್ಸ್ ಕೇಳ್ಕೊಂಡಿದೆ ಅದರಿಂದ. ಅಂದ್ರೆ ನಾನು ಡೈರೆಕ್ಟ್ ಬಾರೋ ಮಾಡಿಲ್ಲ, ಐ ವಾಸ್ ಜಸ್ಟ್ ಎ ಗ್ಯಾರಂಟಿಯರ್ ಅಂತೆಲ್ಲ ಜಸ್ಟ್ ಏನೋ ಆತರ ಹೇಳಿ, ಐ ಥಿಂಕ್ ಸಿಲಿ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಅದು. Correct. I think one last thing that has happened is the Boeing plane going down. Correct. ಸಿಕ್ಕಾಬಿಟ್ಟೆ ಹಾರಿಫಿಕ್ ಇನ್ಸಿಡೆಂಟ್. ವೆರಿ ಅನ್ಫಾರ್ಚುನೇಟ್ ಅಂತ ತುಂಬಾ ಬೇಜಾರಾಗೋ ವಿಚಾರ. ಅಂದ್ರೆ ಮಾತ್ರ ಇದು ಆ ವಿಡಿಯೋ ನೋಡಕ್ಕೆ ಒಂಥರ ಭಯ ಆಗುತ್ತೆ. ಹೌದು. ಟೇಕ್ ಆಫ್ ಕರೆಕ್ಟ್ ಆಗಿ ಜಸ್ಟ್ 30 seconds ಅಲ್ಲಿ ನೀನ್ ಇಮ್ಯಾಜಿನ್ ಬೀಯಿಂಗ್ ದಿ ಪೈಲಟ್, ಯು ಹ್ಯಾವ್ ನೋ ಟೈಮ್ ಟು ರಿಯಾಕ್ಟ್, ಡೆಡ್. ಹಿ ಕಾಲ್ಡ್ ಮೇ ಡೇ ಅಂಡ್ ಇನ್ ವಿತಿನ್ 32 seconds ಕರೆಕ್ಟ್ ಕ್ರಾಶ್ ಆಗಿದೆ. ಅಂದ್ರೆ ಏನು ರಿಯಾಕ್ಟ್ ಮಾಡಕ್ಕೆ ಟೈಮ್ ಇರಲ್ಲ. ಕರೆಕ್ಟ್. ಅಂದ್ರೆ ಸಖತ್ ಅನ್ಫಾರ್ಚುನೇಟ್ ಇವೆಂಟ್ ಅಂತ ಹೇಳ್ಬೋದು. ಕರೆಕ್ಟ್. ಜೀವಕ್ಕೆ ಅಂದ್ರೆ ಒಂದ್ ಏನು ದರ್ ಇಸ್ ನೋ ಪ್ರೆಡಿಕ್ಟಬಿಲಿಟಿ ಅಥವಾ ಏನು ಇಲ್ಲ. ಇಟ್ಸ್ ಫುಲ್ ಅನ್ಪ್ರೆಡಿಕ್ಟಬಲ್ ಲೈಫ್ ಅಂತ ಅನ್ಸುತ್ತೆ. ಮತ್ತೆ ನಾಟ್ ಜಸ್ಟ್ ದಿ ಪ್ಯಾಸೆಂಜರ್ಸ್, ಅಲ್ಲಿ ಹುಡುಗಿರ ಹಾಸ್ಟೆಲ್ ಮೇಲೆ, ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ. ಹೌದು. Imagine just having food in your hostel. ತಲೆ ಮೇಲೆ ವೆರಿ ಅನ್ಫಾರ್ಚುನೇಟ್. ಅದು ಸಖತ್ ಡಿಸ್ಟರ್ಬ್ ಮಾಡ್ಬಿಡ್ತು ನನಗೆ ಮಾತ್ರ. ಅಂದ್ರೆ ಓಕೆ, ಇವ್ರಾದ್ರೂ ಟ್ರಾವೆಲ್, ಇವ್ರದ್ದು ಪ್ಲಾನ್ ಏನೋ ಇತ್ತು, ಅವ್ರ ಆ ಪ್ಲಾನ್ ಅಲ್ಲೇ ಇಲ್ಲ. ಕರೆಕ್ಟ್. ಅವ್ರ ಫೇಟೆ ಆಡ್ ಆಗಿಲ್ಲ. ಪ್ಲೇನ್ ಕ್ರಾಶ್ ಸಮ್ವೇರ್ ಎಲ್ಸ್ ಅಲ್ವಾ. ಅಹಮದಾಬಾದ್ ಆಕ್ಚುಲಿ ಒಂದ್ ಸ್ವಲ್ಪ ಸಿಟಿ ಒಳಗೆ ಇದೆ. ಇಟ್ಸ್ ನಾಟ್ ಲೈಕ್ ಬ್ಯಾಂಗ್ಳೂರ್, ಸಮ್ ಅದರ್ ಪ್ಲೇಸಸ್ ವೇರ್ ಇಟ್ಸ್ ಎಂಟೈರ್ಲಿ ಔಟ್ಸೈಡ್. ಸೊ 3 kilometers ಅಷ್ಟೇ ಹೋಗಿದ್ದು ಫ್ಲೈಟ್. ಸೊ ಹೇಗಾಯ್ತು ಏನಾಯ್ತು ಅಂತ ಇನ್ನೂ ಯಾರಿಗೂ ಏನೋ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲ. ಏನೋ ಬ್ಲಾಕ್ ಫಾಗ್ಸ್ ದಲ್ಲಿ ಡೇಟಾ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ. ಒಂದು ರಿಟ್ರೀವ್ ಮಾಡಿದ್ದಾರೆ. ಅವಾಗ ಹೇಗಾಯ್ತು ಅಂತೆಲ್ಲ ಮೆಸೇಜಸ್ ಬಿಟ್ವೀನ್ 2 pilots ಎಲ್ಲ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಂಡ್ ಅದರ್ ಇನ್ಫಾರ್ಮೇಶನ್ ಆಲ್ಸೋ ಅದರಿಂದ ತಿಳ್ಕೊಬಹುದು ಅಂತ ವಿಚಾರ ನಡೀತಾ ಇದೆ. ಹೋಪ್ ಹಿಂಗಾಯ್ತು ಅಂತ ಅಟ್ಲೀಸ್ಟ್ ಗೊತ್ತಾಗತ್ತೆ. ಇದರಿಂದ ಮುಂದೆ ಈ ತರ ಇನ್ಸಿಡೆಂಟ್ ಆಗ್ದಲೇ ಇರೋ ತರ ಆಕ್ಚುಲಿ ತಪ್ಪಿಸ್ಕೋಬಹುದು ಅಂತ. ಅಂದ್ರೆ ನೀವು ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲರೂ ಏರ್ ಇಂಡಿಯಾ ಇಟ್ ಇಸ್ ಚೀಪರ್ ಫ್ಲೈಟ್ ಆತರ. ಅದರಿಂದ ಅಂದ್ರೆ ಏರ್ ಇಂಡಿಯಾಕ್ಕೂ ಇದಕ್ಕೂ ಅಂದ್ರೆ ಅಂತ ಸಂಬಂಧ ಇರಬಾರ್ದು. ಇದು ಬೋಯಿಂಗ್ ಇಸ್ ದ ಮ್ಯಾನುಫ್ಯಾಕ್ಚರರ್ ಅವ್ರದ್ದು. ಅದ್ ನೋಡಿದ್ರೆ ನೀವು ಬೋಯಿಂಗ್ ತುಂಬಾ ಈ ತರ ಕೇಸಸ್ ಅಂದ್ರೆ ಆಗ್ತಾ ಇರುತ್ತೆ ಅವಾಗ. ಬಟ್ ಬೋಯಿಂಗ್ 737 ಎಲ್ಲ ಕೇಸಸ್ ಆಗಿದೆ. ಬಟ್ ಬೋಯಿಂಗ್ ಇದು ಇವತ್ತು ಆಗಿದ್ದು 7877 ಅದ್ರದ್ದು ಆತರ ಇನ್ಸಿಡೆಂಟ್ ಆಗಿದ್ದೇ ಹಿಸ್ಟ್ರಿ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ನೋಡಿದ್ರೆ ಏನಕ್ಕಾಯ್ತು ಅಂತ ತಿಳ್ಕೊಳ್ಳೋದು ಕ್ಯೂರಿಯಸ್ ಇದೆ. ಬೋಯಿಂಗ್ ಅವರಂತೂ ಏನೋ ಶೇಡಿ ಮಾಡ್ತಾರೆ. ದಟ್ ಇಸ್ ಏನೋ ಐ ಥಿಂಕ್ ವೆಲ್ ಎಸ್ಟಾಬ್ಲಿಷ್. ತುಂಬಾ ಡಾಕ್ಯುಮೆಂಟರೀಸ್ ಎಲ್ಲ ಬಂದಿದೆ, ಹಿಯರಿಂಗ್ಸ್ ಆಗಿದೆ. ಅಂಡ್ ಬೋಯಿಂಗ್ ಹ್ಯಾಸ್ ಕಂಪ್ಲೀಟ್ಲಿ ರೀಶಫಲ್ಡ್ ದೇರ್ ಮ್ಯಾನೇಜ್ಮೆಂಟ್. 3-4 years ಬ್ಯಾಕ್ ಅವ್ರಿಗೂ ಗೊತ್ತಾಗಿ ದೇ ಹ್ಯಾವ್ ನ್ಯೂ ಮ್ಯಾನೇಜ್ಮೆಂಟ್, ಸೀನಿಯರ್ ಮ್ಯಾನೇಜ್ಮೆಂಟ್ ಎಲ್ಲ ಚೇಂಜ್ ಮಾಡಿದ್ದಾರೆ. ದೇರ್ ಪ್ರೊಸೆಸ್ ಆಲ್ಸೋ ಇಂಪ್ರೂವ್ ಮಾಡಿದ್ದಾರೆ. ಬಟ್ ಸ್ಟಿಲ್ ದೇರ್ ಇಸ್ ಸಮಥಿಂಗ್ ದಟ್ ಇಸ್ ಗೋಯಿಂಗ್ ಆನ್ ಅಂತ ನಂಗೆ ಅನ್ಸುತ್ತೆ. ಹೌದು. ಬೋಯಿಂಗ್ ಶೇರ್ ವಾಸ್ ಡೌನ್ 6% ಡೌನ್ ಆಗಿದೆ. 6 to 7% ಡೌನ್ ಆಗಿದೆ. ಡ್ಯುವಾಪಲಿ ಬಿಸ್ನೆಸ್ ಅಲ್ಲಿ ವಾಟ್ ಕ್ಯಾನ್ ಯು ಡೂ? ಯು ಐದರ್ ಗೋ ಫಾರ್ ಬೋಯಿಂಗ್ ಆರ್ ಏರ್ಬಸ್. ಹೌದು. ಅಂಡ್ ಯು ಹೋಪ್ ದಟ್ ದೇ ವಿಲ್ ಫಿಯರ್ ಇಟ್ ಔಟ್. 787 ಇಸ್ ಲೈಕ್ ಐ ಮೀನ್ ಒಳ್ಳೆ ಪ್ಲೇನ್ ಅಂತಾನೆ ಹೇಳ್ತಾ ಇದ್ದು. ಡ್ರೀಮ್ ಲೈನರ್ ಕರೆಕ್ಟ್. ಸೊ ಅದ್ರಲ್ಲೇ ಈ ತರ ಆಗಿದೆ ಅಂದ್ರೆ
ಸಖತ್ ಅನ್ಫಾರ್ಚುನೇಟ್ ಇದು. ಕರೆಕ್ಟ್ 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 ಹ್ಮ್. ಕರೆಕ್ಟ್. ನಾನು ಜಸ್ಟ್ 1 ವೀಕ್ ಮುಂಚೆ, ನೀವಂತೂ ಅಹಮದಾಬಾದ್ ಹೋಗ್ತಾನೆ ಇರ್ತೀರ, ಅದೇ ಎವ್ರಿ ವೀಕ್ ಹೋಗ್ತಾ ಇರ್ತೀರಾ, ನಂಗೆ ಅದೇ ನೆನಪಾಗಿದ್ದು. ಈ ಶ್ರೇಯಸ್ ಎವ್ರಿ ವೀಕ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಏನು ಹೇಳಕ್ಕಾಗಲ್ಲ. ಕರೆಕ್ಟ್. ನಾನು ಅದ್ರ ಹಿಂದಿನ ವೀಕ್ ಅಷ್ಟೇ ಬಂದಿದ್ದೆ. ಸೊ ಐ ವಾಸ್ ಥಿಂಕ್, ನಾನು ಏನ್ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ಏನು ಸೇಫ್ ಇಲ್ಲ ಅಲ್ಲ, ಇದು ಸಖತ್ ಡೇಂಜರ್ ಇದೆ. ಐ ಮೀನ್ ಓವರ್ ಆಲ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ 1000 people die a year in aircraft, which is way lower. India will probably every day road accidents number are very high. So ಈಗ one plane accident ಆಗಿದೆ and the odds of another one are further lower. So probably rest of the year it's more safe to fly now than us worrying about it. But anyway, it's a very tragic incident. ನೋಡೋಣ ಏನ್ ರಿಪೋರ್ಟ್ ಬರುತ್ತೆ ಅಂತ. ಕರೆಕ್ಟ್. ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್ ಟು ನೋ ದಟ್. ಕರೆಕ್ಟ್ ಬಿಕಾಸ್ ಈ ತರ ಆಗ್ಬಾರ್ದು. ಕರೆಕ್ಟ್. ಬೋಯಿಂಗ್ ಸ್ಟೇರ್ಸ್ ಎಲ್ಲ ಲಾಸ್ಟ್ ಇಯರ್ ತುಂಬಾ ಕರೆಕ್ಟ್ ಆಗಿ 2 years ಬ್ಯಾಕ್ ತುಂಬಾ ಕರೆಕ್ಟ್ ಆಗಿ ಕ್ರೈಸಿಸ್ ಡೀಪನ್ ಆದಾಗ ಇವಾಗೆಲ್ಲ ರಿಕವರ್ ಆಗಿತ್ತು. ಬಿಕಾಸ್ ಅಲ್ಟಿಮೇಟ್ಲಿ ಪೀಪಲ್ ಹ್ಯಾವ್ ಟು ಬೈ ಬೋಯಿಂಗ್. ಸೊ ನೋಡೋಣ ಹೆಂಗೆ ಏನ್ ಇನ್ವೆಸ್ಟಿಗೇಷನ್ ಬರುತ್ತೆ ಅಂತ. ಕರೆಕ್ಟ್. ಇನ್ನೊಂದು ವಿಚಾರ ಏನ್ ಮಾತಾಡ್ಬೇಕಿತ್ತು ಅಂದ್ರೆ, ನೀವು RCB ಫ್ಯಾನ್ ಕೂಡ. RCB ಕಪ್ ಗೆದ್ರು 18 years ಆದ್ಮೇಲೆ. ಬಟ್ ಆದ್ರೆ ಅನ್ಫಾರ್ಚುನೇಟ್ ಅಂದ್ರೆ ನಿಮ್ಗೆ ಸೆಲೆಬ್ರೇಟ್ ಮಾಡಕ್ಕೂ ಅಷ್ಟು ಇದಾಗ್ಲಿಲ್ಲ, ಬಿಕಾಸ್ ಅನ್ಫಾರ್ಚುನೇಟ್ ಇವೆಂಟ್ ಆಯ್ತು ಅಲ್ಲಿ ಕೂಡ. ಕರೆಕ್ಟ್. ಏನ್ ದುರಂತ. ಸ್ಪೋರ್ಟ್ಸ್ ಫ್ಯಾನ್ ಎಲ್ಲ ಏನೋ ಸೆಲೆಬ್ರೇಷನ್ ಮಾಡಕ್ ಹೋಗಿ ವೆರಿ ವೆರಿ ಹಾರ್ಟ್ ಬ್ರೇಕಿಂಗ್. ಕರೆಕ್ಟ್. ವಾಟ್ ಕೆನ್ ಯು ಸೇ ಅಂದ್ರೆ, ಏನ್ ಗೌರ್ಮೆಂಟ್ ಫೇಲ್ಯೂರ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಈ ತರ ಅರೇಂಜ್ಮೆಂಟ್ ಫಾಸ್ಟ್ ಆಗಿ ಮಾಡಕ್ ಹೋದ್ರು, ಅಲ್ಲಿ ಮಿಸ್ಟೇಕ್ ಆಯ್ತು. ಇಟ್ ಹ್ಯಾಸ್ ಟು ಬಿ ಗೌರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಟ್ ದಿ ಎಂಡ್ ಆಫ್ ದಿ ಡೇ ಈ ತರ ಇವೆಂಟ್ ಅರೇಂಜ್ ಮಾಡೋದು. At the same time, I also feel as individuals you have to be responsible for your own life. ಹೌದು ಅಲ್ವಾ? ನಿಮ್ಗೆ ಅಷ್ಟು ಕ್ರೌಡ್ ಇದೆ, ಅಷ್ಟಿದೆ ಅಂದ್ರೆ do you really need to be there putting your life at risk ಅಂತ individually also you have to think. ಹೌದು. Ideally you shouldn't worry about these things, but it is what it is alwa. You can't rely on the government, especially in countries like us where you know the level of efficiency of the government. ಹೌದು. So I don't know what to say. ನಮ್ದು ಕ್ರಿಕೆಟ್ ಗ್ರೂಪ್ ಅಲ್ಲೆಲ್ಲ ಸ್ವಲ್ಪ ಡಿಸ್ಕಷನ್ ಆಗಿತ್ತು. I don't know what else to. ಅಂದ್ರೆ ಹೌದು, ನೀವು ಹೇಳ್ದಂಗೆ ಹೆಂಗೆ ಅಂದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಹೌದು. ಬಟ್ ಏನಾಯ್ತು ಅಂದ್ರೆ ಇಲ್ಲಿ ಕ್ಲಾರಿಟಿ ಯಾರಿಗೂ ಇರ್ಲಿಲ್ಲ. ಅಂದ್ರೆ ಎಲ್ಲಿ ಏನಾಗತ್ತೆ ಯಾವಾಗ ಅಂತ. ಇದು ಬಿಕಾಸ್ ನಿನ್ನೆ ಗೆದ್ದಿದ್ದಾರೆ ಇವತ್ತೇ ಮಾಡ್ಬೇಕು ಅನ್ನೋದ್ರಿಂದ ಇವಾಗ ಗೌರ್ಮೆಂಟ್ ಅಫಿಷಿಯಲ್ಸ್ ಒಂಥರ ನ್ಯೂಸ್ ಹಾಕ್ತಾ ಇದ್ದಾರೆ. RCB ಅಫಿಷಿಯಲ್ ಸೈಟ್ ಇಂದ ದೇ ಆರ್ ಟೆಲಿಂಗ್ ಪೆರೇಡ್ ಇರುತ್ತೆ ಅಂತ. ಪೆರೇಡ್ ಇರುತ್ತೋ ಇಲ್ಲೋ ಅನ್ನೋದೇ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಅರೌಂಡ್ 1:30 ಏನೋ ಕೊಟ್ವಿ ಅಂತ ಅವ್ರು ಹೇಳ್ತಾರೆ. 1:30 is too late. 4-5 ಗಂಟೆಗೆ ಆಗ್ಬೇಕು ಅಂದ್ರೆ ನೀವು 1:15 ಹೇಳ್ತೀರಾ ಅಂದ್ರೆ ಅದು ಲೇಟೇನೆ. ಸೊ ಅಷ್ಟು ಅರ್ಜೆಂಟ್ ಅಲ್ಲಿ ತರಾತುರಿಲಿ ಮಾಡೋ ಅವಶ್ಯಕತೆ ಇರ್ಲಿಲ್ಲ. 1-2 ದಿನ ಟೈಮ್ ತಗೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ಬೋದಿತ್ತು. ಅರೇಂಜ್ ಮಾಡಿದ್ರು ಆಗ್ತಿರ್ಲಿಲ್ವಾ, ಅವಾಗ ಗೌರ್ಮೆಂಟ್ ಜವಾಬ್ದಾರಿಗಿಂತ ಜನಗಳ ಜವಾಬ್ದಾರಿ ಅಂತ ಹೇಳ್ಬೋದಿತ್ತು. ನಾನು ಸರ್ಕಾರದವರೇನೆ ನಾವು ಆ ಜವಾಬ್ದಾರಿ ತಗೊಂಡು ಅದನ್ನ ನಾನು ಇದ್ ಮಾಡ್ಲಿಲ್ಲ ಅಂದಾಗ, ಪ್ಲಾನೇ ಮಾಡಿಲ್ಲ ಕರೆಕ್ಟ್ ಆಗಿ, ವಿತೌಟ್ ಪ್ಲಾನಿಂಗ್ ಜಸ್ಟ್ ಏನೋ ಒಂದು ಡಂಪ್ ಮಾಡಿದೀನಿ, ಅದರಲ್ಲಿ ಜನಗಳು ಹೆಂಗ್ ಮಾಡ್ತಾರೆ ಅದ್ರ ಮೇಲೆ ಅಂತ ಇವ್ರು ತಪ್ಪನ್ನ ತೆಗ್ಬಿಟ್ಟು ಪೊಲೀಸ್ ಅವ್ರನ್ನ ತೆಗಿತಾರೆ ಕೆಲಸದಿಂದ ಅಂತ ಅನ್ನೋದು ಅದು ಒಂಥರ ವರ್ಸ್ಟ್ ಥಿಂಗ್ ಅಂತ ಹೇಳ್ಬೋದು. ಆಮೇಲೆ 4 ಜನ RCB ಮ್ಯಾನೇಜ್ಮೆಂಟ್ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಇಂದ ಏನು ಅವ್ರ ಮೇಲೆ ಯಾರು ಹೊಣೆ ಜವಾಬ್ದಾರಿ ತಗೋತಾನೆ ಇಲ್ಲ, ಯಾರು ತಗೊಳಲ್ಲ. ಪೊಲಿಟಿಕ್ಸ್ ಅಲ್ಲಿ ಅದಂತೂ ನಿಜ. ನಮ್ಮ ದೇಶದಲ್ಲಿ ಯಾರು ತಗೊಳಲ್ಲ, ಯಾರಿಗೂ ನೈತಿಕ when was somebody last who resigned for on moral grounds? ನಾನು ನೈತಿಕ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ರಿಸೈನ್ ಮಾಡ್ತೀನಿ ಅಂತ ಲಾಸ್ಟ್ ಮಾಡಿದ್ದೀನಿ, ನೆನಪೇ ಆಗ್ತಾ ಇಲ್ಲ. ಹೌದು, ಅಷ್ಟು ಟೈಮ್ ಆಗಿದೆ. ನೈತಿಕ ಹೊಣೆ ಹೊತ್ತದೆ. ಮೋಸ್ಟ್ಲಿ ಯಡಿಯೂರಪ್ಪನೇ ಜೈಲಿಗೆ ಹೋಗೋ ಟೈಮಲ್ಲಿ he had to resign. ಕರೆಕ್ಟ್. ಇವಾಗ ಅರವಿಂದ್ ಕೇಜ್ರಿವಾಲ್ ಎಲ್ಲ ಜೈಲಿಗೆ ಹೋದ್ರು, ನೋ ರೆಸಿಗ್ನೇಷನ್. ಸೊ ಒಂಥರ ನೈತಿಕ ಬ್ಯಾಂಕ್ರಪ್ಸಿನೂ ಇದೆ ಆ ಡೊಮೈನ್ ಅಲ್ಲಿ ಅಲ್ವಾ? ಪೊಲಿಟಿಕ್ಸ್ ಅಂದ್ರೆ ತುಂಬಾ ಲೋಗೆ ಹೋಗ್ಬಿಟ್ಟಿದೆ. ಕರೆಕ್ಟ್. ಈಗ ಅದೆಲ್ಲ ಅವ್ರಿಗೆ ಹೆಂಗೆ ಅಂದ್ರೆ ಜಸ್ಟ್ ಬಿಸ್ನೆಸ್ ಅಷ್ಟೇನೆ, ಬಿಟ್ರೆ ಬೇರೆ ಇನ್ನೇನಿಲ್ಲ. ಕರೆಕ್ಟ್. ಅದನ್ನ ರನ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಇನ್ನೊಂದ್ ತರ ಕಾಂಟ್ರವರ್ಸಿ ಹೆಂಗೆ ಅಂದ್ರೆ, ಎಲ್ಲ ಪೊಲಿಟಿಷಿಯನ್ ಮಕ್ಳು ಅವ್ರದೆಲ್ಲ ಫೋಟೋ ತಗೊಳ್ಳೋದಕ್ಕೆ ಆತರ ಅದಕ್ಕೆಲ್ಲ ಒಂದು ಶೋ ಮಾಡ್ಕೊಂಡ್ಬಿಟ್ಟು ಬಡ ಜನರ ಪ್ರಾಣ ತೆಗೆದ್ಬಿಟ್ರು ಅಂತ. ಕರೆಕ್ಟ್. ಇಫ್ ಯು ಸಿ ಡೋರ್ ನ ಹಿಂಗ್ ಪುಷ್ ಮಾಡ್ತಾ ಇದಾರೆ ಜನಗಳೆಲ್ಲ, ಅಂದ್ರೆ ಹೋಲ್ಡ್ ಮಾಡ್ತಾ ಇದಾರೆ ಆ ಕಡೆಯಿಂದ ಅಂತ ಇದೆಯಲ್ಲ, ಅಂದ್ರೆ ಜನಗಳದ್ದು ತಪ್ಪಿಲ್ಲ ಅಂತ ಹೇಳಲ್ಲ, ಅಂದ್ರೆ ಅಷ್ಟು ಕ್ರೇಜ್ ಹೋಗ್ಬೇಕಂತ. ಬಟ್ ಇನ್ ಕೇಸ್ ಪ್ಲಾನ್ಡ್ ಪರೇಡ್ ಇದ್ರೆ ಐ ಥಿಂಕ್ ಎಷ್ಟೋ ಜನ ಅಲ್ಲೇ ನೋಡ್ಕೊಂಡು ಓಕೆ ನಾವು ನೋಡಿದ್ವಿ ವಾಪಸ್ ಹೋಗೋರು ಇರ್ತಿದ್ರು ಅನ್ಸುತ್ತೆ. ಆ ಪರೇಡ್ ಇಲ್ಲ ಅಂತ ಹೇಳಿದಕ್ಕೇನೆ ಐ ಥಿಂಕ್ ಎಲ್ಲರೂ ನಾನು ನೋಡ್ಬೇಕು, ನಮ್ ಪ್ಲೇಯರ್ಸ್ ನ ನೋಡ್ಬೇಕು. ಈ ಕ್ಲೋಸ್ ಬಸ್ ಅಲ್ಲಿ ಬಂದ್ರು, ಒಂದು ಪ್ಲೇಯರ್ಸ್ ನೋಡಿದ್ದಾರೆ. ಕೊಹ್ಲಿನಷ್ಟೇ ಸ್ವಲ್ಪ ದೂರ ಬಂದ್ಮೇಲೆ ಐ ಥಿಂಕ್ ಮುಂದೆ ಕೂರ್ಸಿದ್ರು, ಜನ ನೋಡಿರ್ತಾರೆ. ಸೊ ಆತರ ಇದ್ದಾಗ ಚಿನ್ನಸ್ವಾಮಿಗೆ ಎಂಟ್ರಿ ಇರುತ್ತೇನೋ ಅನ್ಕೊಂಡ್ ಬಂದು ಎಲ್ಲ ಇದ್ ಮಾಡೋಕೆ ಐ ಥಿಂಕ್ ಟ್ರೈ ಮಾಡಿದ್ದಾರೆ. ಅದರಿಂದ ಸಖತ್ತು ಪ್ರಾಣ ಹೋಗಿದೆ ಅಂತ ಅನ್ಸುತ್ತೆ ನಂಗೆ. ಏನೇ ಆದ್ರೂ ದುರಂತ. RCB wins next year also and
ಟೀಮ್ ಇಸ್ ಏಬಲ್ ಟು ಸೆಲೆಬ್ರೇಟ್ ಇನ್ ಬೆಟರ್ ಮ್ಯಾನರ್. ಜೀವಗಳು ವಾಪಸ್ ಬರಲ್ಲ. ಕರೆಕ್ಟ್. ಅದ್ರ ಮುಂದಿನ ವರ್ಷದಿಂದ ಇಟ್ಸ್ ಹೋಪ್ಫುಲಿ ಇಟ್ಸ್ ಬೆಟರ್. ಹೌದು, ಜನಗಳು ಅಂದ್ರೆ ಹೌದು, ನನ್ನ ಗೌರ್ಮೆಂಟ್ಗೆ ಎಷ್ಟು ಬೈದ್ರು ನಾವು ಆಸ್ ಅ ಸಿಟಿಸನ್ ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ಯಾರನ್ನು ನಾವು ನಂಬ್ಕೊಂಡು ಜೀವನ ಮಾಡಕ್ಕಾಗಲ್ಲ. ಹಾಗಾಗಿ ನಿಮ್ ಜೀವಕ್ಕೆ ನೀವೇ ರೆಸ್ಪಾನ್ಸಿಬಲ್. ಕರೆಕ್ಟ್. ಸೊ ನಿಮ್ ಜೀವನದ್ದು ಎಲ್ಲ ಹೊಣೆಗಾರಿಕೆ ತಗೊಂಡು ಸರಿಯಾದ ನಿರ್ಧಾರ ತಗೊಂಡು ಸರಿಯಾಗಿ ಜೀವನ ಮಾಡಿ ಅಂತ ಹೇಳ್ಬೋದು. ಕರೆಕ್ಟ್. ಓಕೆ, ಇಲ್ಲಿಗೆ ಈ ಎಪಿಸೋಡ್ ಮುಗಿಸೋಣ. ಓಕೆ, ಸ್ಯಾಡ್ ಮಂತ್ ಅಂತ ಹೇಳ್ಬೋದು. ಕರೆಕ್ಟ್. ಧನ್ಯವಾದ ನಮ್ ಕರೆದಿದ್ದಕ್ಕೆ. ಧನ್ಯವಾದಗಳು ಶ್ರೇಯಸ್. ಥ್ಯಾಂಕ್ ಯು. ಎಲ್ಲರೂ ಎಪಿಸೋಡ್ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.